ಕರುನಾಡಿಗೆ ನಮಸ್ಕಾರ. ಕೆಸೆಟ್ 11 ಅಕ್ಟೋಬರ್ 2026 ನಡೆಯಲಿದೆ. ಪತ್ರಿಕೆ 1 ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್. ಇದರಲ್ಲಿ 2ನೇ ಚಾಪ್ಟರ್ ರಿಸರ್ಚ್ ಅಪ್ಟಿಟ್ಯೂಡ್, ಸಂಶೋಧನಾ ಸಾಮರ್ಥ್ಯ. ಈ ಯೂನಿಟದ ಆಧಾರಿತವಾಗಿರುವ 100 ಇಂಪಾರ್ಟೆಂಟ್ ಕನ್ಸೆಪ್ಟ್ಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. 2023 ಮತ್ತು 2024 ಮತ್ತು 2025ದಲ್ಲಿ ಹೇಳಿದ ಕನ್ಸೆಪ್ಟ್ಗೆ ಬಿಟ್ಟು ಇವು ಎಕ್ಸ್ಟ್ರಾ ಕನ್ಸೆಪ್ಟ್ ಇವೆ. ಸೊ ಮೊದಲಿನ ಕನ್ಸೆಪ್ಟ್ಗಳು ತಾವೆಲ್ಲರೂ ನೋಡಿಕೊಂಡು ನೋಟ್ಬುಕ್ದಲ್ಲಿ ಬರೆದುಕೊಳ್ಳಬೇಕು. ಈಗ ನಾನು ಹೇಳ್ತಾ ಇರೋದು ಅಪ್ಡೇಟೆಡ್ ಕನ್ಸೆಪ್ಟ್. ಓಕೆ, ಈ ಕನ್ಸೆಪ್ಟ್ ಓದಿದ್ರಿಂದ ಕೆಸೆಟ್ ಕೂಡ ಪಾಸ್ ಆಗುತ್ತೀರಿ ಮತ್ತು ನೆಟ್ ಎಕ್ಸಾಮ್ ಕೂಡ ಪಾಸ್ ಆಗುತ್ತೀರಿ. ಇಲ್ಲಿ ತನಕ 51 ಕನ್ಸೆಪ್ಟ್ ಅನ್ನು ಹೇಳಿದ್ದೇನೆ. ಇನ್ನು 52ನೇ ಕನ್ಸೆಪ್ಟ್ ಅನ್ನು ನೋಡೋಣ. ಡಾಟಾ ಕಲೆಕ್ಷನ್ ಮೆಥಡ್. ಸಂಶೋಧನೆ ಮಾಡುವಂತ ವ್ಯಕ್ತಿ ಡಾಟಾವನ್ನು ಕಲೆಕ್ಟ್ ಮಾಡುತ್ತಿರುತ್ತಾನೆ, ಸಂಗ್ರಹ ಮಾಡುತ್ತಿರುತ್ತಾನೆ. ಈಗ ನಾನು ಸುಧಾಮೂರ್ತಿ ಅವರ ಮೇಲೆ PhD ಮಾಡಿದ್ದೇನೆ. ಸುಧಾಮೂರ್ತಿ ಅವರ ಮೇಲೆ PhD ಮಾಡುವಾಗ ಸುಧಾಮೂರ್ತಿ ಅವರ ಬಗ್ಗೆ ಇರುವಂತಹ ಡಾಟಾ, ಸುಧಾಮೂರ್ತಿ ಅವರ ಬಗ್ಗೆ ಇರುವಂತಹ ಮಾಹಿತಿಯನ್ನ ನಾನು ಕಲೆಕ್ಟ್ ಮಾಡಿಕೊಂಡಿದ್ದೇನೆ. ಆದರೆ ಕಲೆಕ್ಟ್ ಮಾಡಿಕೊಳ್ಳುವಾಗ ಬೇರೆ ಬೇರೆ ಮಾಧ್ಯಮಗಳಿಂದ ನಾವು ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಳ್ಳುತ್ತೇವೆ. ಯಾವ್ಯಾವ ಮಾಧ್ಯಮಗಳು ನೋಡ್ರಿ. 1 ಫೀಲ್ಡ್ ಅಬ್ಸರ್ವೇಷನ್, ಕ್ಷೇತ್ರದ ನಿರೀಕ್ಷಣೆ ಮಾಡಿ ನಾವು ಮಾಹಿತಿಯನ್ನ ಕಲೆ ಹಾಕುತ್ತೇವೆ. ಸ್ಟಡೀಸ್ ಅ ಫೆನೋಮೆನಾ ಅಂದ್ರೆ ಒಬ್ಬ ವ್ಯಕ್ತಿ ಒಂದು ವಸ್ತು ಅಥವಾ ಒಂದು ಘಟನಾವಳಿಯ ಬಗ್ಗೆ ಅಭ್ಯಾಸ ಮಾಡೋದು. ಸ್ಟಡೀಸ್ ಅ ಫೆನೋಮೆನಾ ಇನ್ ನ್ಯಾಚುರಲ್ ಸೆಟ್ಟಿಂಗ್ಸ್, ನೈಸರ್ಗಿಕ ಆಧಾರದಲ್ಲಿ, ನೈಸರ್ಗಿಕ ರೀತಿಯಲ್ಲಿ ಮಾಹಿತಿಯನ್ನ ಕಲೆ ಹಾಕುವುದಕ್ಕೆ ಫೀಲ್ಡ್ ಅಬ್ಸರ್ವೇಷನ್ ಎಂದು ಕರೆಯುತ್ತಾರೆ. ನಾವು ಜಸ್ಟ್ ಗಮನ ನೋಡಿ ನಿರೀಕ್ಷಣೆ ಮಾಡಿ ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಳ್ಳೋದು. ಫೋಕಸ್ ಗ್ರೂಪ್, ನಾವು ಒಂದು ವಿಶಿಷ್ಟವಾದ ಗುಂಪಿನ ಮೇಲೆ ಫೋಕಸ್ ಮಾಡೋದು, ಅವ್ರ ಮೇಲೇನೆ ಗಮನ ಕೊಡೋದು. ಈಗ ನೋಡ್ರಿ, ನಾನು ಕೆಸೆಟ್ ಬಗ್ಗೆ ಮಾಹಿತಿಯನ್ನು ಹೇಳುತ್ತಿದ್ದೇನೆ, ಇನ್ನೂ ಅನೇಕ ಬೇರೆ ಬೇರೆ ಗುರುಗಳು ಮಾಹಿತಿಯನ್ನು ಹೇಳುತ್ತಿದ್ದಾರೆ. ನೀವು ಮಾಹಿತಿಯನ್ನ ಕಲೆಕ್ಟ್ ಮಾಡುವಾಗ ನೀವೇನು ಬೇರೆ ಬೇರೆ ಗುರುಗಳ ಮೇಲೆ ಫೋಕಸ್ ಮಾಡೋದು ಅಥವಾ ದಾನಯ್ಯ ಸರ್ ಮೇಲೆ ಫೋಕಸ್ ಮಾಡೋದು ನಿಮಗೆ ಬಿಟ್ಟಿದ್ದಿರ್ತೈತಿ. ಸೊ ನೀವು ಯಾರ ಮೇಲೆ ಫೋಕಸ್ ಮಾಡುತ್ತೀರಿ, ಅದು ನಿರ್ದಿಷ್ಟವಾದ ವ್ಯಕ್ತಿಯ ಮೇಲೆ, ನಿರ್ದಿಷ್ಟವಾದ ಗುಂಪಿನ ಮೇಲೆ ನಾವು ಫೋಕಸ್ ಮಾಡಿ ಮಾಹಿತಿಯನ್ನ ಕಲೆಕ್ಟ್ ಮಾಡೋದು. ಗ್ಯಾದರ್ ಪ್ರಿಲಿಮಿನರಿ ಇನ್ಫಾರ್ಮೇಶನ್ ಫಾರ್ ಅ ರಿಸರ್ಚ್ ಪ್ರಾಜೆಕ್ಟ್. ಸಂಶೋಧನೆಗೆ ಸಂಬಂಧಿಸಿದ ಯಾವ ವಿಷಯ ಇರುತ್ತದೆಯೋ ಆ ವಿಷಯಕ್ಕೆ ಸಂಬಂಧಪಟ್ಟಂತ ಪ್ರಾಥಮಿಕ ಮಾಹಿತಿಯನ್ನ ನಾವು ಫೋಕಸ್ ಗ್ರೂಪ್ ಮೇಲೆ ಗಮನವಿಟ್ಟು ಮಾಹಿತಿಯನ್ನ ಕಲೆ ಹಾಕುವುದು, ಮಾಹಿತಿಯನ್ನ ಸಂಗ್ರಹ ಮಾಡಿಕೊಳ್ಳೋದು. ಇನ್ನು ಇಂಟೆನ್ಸಿವ್ ಇಂಟರ್ವ್ಯೂವಿಂಗ್. ಇಂಟೆನ್ಸಿವ್ ಅಂದ್ರೆ ತುಂಬಾ ಉದ್ದೇಶಪೂರ್ವಕವಾಗಿ, ಬಹಳಷ್ಟು ಇಚ್ಛೆಯಿಂದ ಸಂದರ್ಶನವನ್ನು ಮಾಡುವುದು. ಈಗ ನಾನು ಡಾಕ್ಟರ್ ಸುಧಾಮೂರ್ತಿ ಅವರ ಸಂದರ್ಶನ ಮೊಬೈಲ್ ಮೂಲಕ ಅವ್ರಿಗೆ ಫೋನ್ ಮಾಡಿ, ನಾನು PhD ಆದ್ಮೇಲೆ ಅವರು ಫೋನ್ ಮಾಡಿದ್ರು ಮೇಡಮ್ ಅವರು. ನಾವು ಏನ್ ಮಾಡ್ತೀವ್ರಿ, ಅವ್ರಿಗೆ ಫೋನ್ ಮಾಡ್ತೀವಿ. ನಾವು ಯಾವ ವ್ಯಕ್ತಿಯ ಮೇಲೆ ನಾವು ಸಂದರ್ಶನ ಮಾಡೋರಿರ್ತೀವಿ, ಯಾವ ವ್ಯಕ್ತಿ ಮೇಲೆ ನಾವು ಸಂಶೋಧನೆ ಮಾಡೋರಿರ್ತೀವಿ, ಆ ವ್ಯಕ್ತಿಗೆ ಫೋನ್ ಮಾಡೋದು. ಫೋನ್ ಮಾಡೋಕ್ಕಿಂತ ಮುಂಚೆ ನಾವು ಒಂದು 10 ಕ್ವಶನ್ಸ್ ಅನ್ನ ಬರೆದಿಟ್ಕೊಳ್ಳೋದು. ಯಾವ್ಯಾವ ಪ್ರಶ್ನೆಗಳನ್ನ ನಮಗೆ ಕೇಳೋದೈತಿ ಅವ್ರ ಮೇಲೆ. ಉದ್ದೇಶಪೂರ್ವಕವಾಗಿ ನಾವು ಸಂದರ್ಶನವನ್ನು ಮಾಡಿ ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಳ್ಳೋದು. ಇದು ಇಂಟೆನ್ಸಿವ್ ಇಂಟರ್ವ್ಯೂ. ಗ್ಯಾದರ್ಸ್ ಡಿಟೇಲ್ಡ್ ಇನ್ಫಾರ್ಮೇಶನ್ ಫ್ರಮ್ ಅ ಸ್ಮಾಲ್ ನಾನ್ ರ್ಯಾಂಡಮ್ ಸ್ಯಾಂಪಲ್. ಕೇಸ್ ಸ್ಟಡಿ, ವ್ಯಕ್ತಿ ಅಧ್ಯಯನ. ಕಲೆಕ್ಟ್ ಇನ್ಫಾರ್ಮೇಶನ್ ಫ್ರಮ್ ಮೆನಿ ಡಾಟಾ ಸೋರ್ಸಸ್. ಒಬ್ಬ ವ್ಯಕ್ತಿಯ ಬಗ್ಗೆ, ಒಂದು ಸಂಸ್ಥೆಯ ಬಗ್ಗೆ ನಾವು ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಳ್ಳುವಾಗ ಬೇರೆ ಬೇರೆ ಮಾಧ್ಯಮಗಳಿಂದ, ಬೇರೆ ಬೇರೆ ಘಟಕಗಳಿಂದ, ಬೇರೆ ಬೇರೆ ವ್ಯಕ್ತಿಗಳಿಂದ ಆ ವ್ಯಕ್ತಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಳ್ಳೋದು. ಈಗ ನಿಮಗೆ ದಾನಯ್ಯ ಸರ್ ಬಗ್ಗೆ ಮಾಹಿತಿ ಬೇಕಾದ್ರೆ ನೀವೇನ್ ಮಾಡೋದು, ಬೇರೆ ಬೇರೆ ಮಾಧ್ಯಮದ ಮೂಲಕ ದಾನಯ್ಯ ಸರ್ ಅವರ ಮಾಹಿತಿಯನ್ನು ನೀವು ಕಲೆಕ್ಟ್ ಮಾಡಿಕೊಳ್ಬೇಕು. ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಈಗ ಒಬ್ಬ ಶಾಲೆ ಒಳಗೆ ಒಬ್ಬ ವಿದ್ಯಾರ್ಥಿ ಮೇಲೆ ನಮಗೆ ಸಂಶೋಧನೆ ಮಾಡೋದೈತಿ. ನಾವ್ ಏನ್ ಮಾಡ್ಬೇಕು, ಆ ಹುಡುಗನ ತಾಯಿ ಪ್ರಶ್ನೆ ಕೇಳೋದು, ಈ ಹುಡುಗನ ಬಗ್ಗೆ, ಈ ಹುಡುಗನ ಅಭಿಪ್ರಾಯ ಏನ್ ಹೇಳಮ್ಮ. ತಂದೆಗೆ ಪ್ರಶ್ನೆ ಕೇಳೋದು, ಈ ಹುಡುಗನ ಪ್ರಶ್ನೆ. ಗೆಳೆಯರಿಗೆ ಪ್ರಶ್ನೆ ಕೇಳೋದು,
ಹೆಡ್ ಮಾಸ್ಟರ್ ಅವ್ರಿಗೆ ಪ್ರಶ್ನೆ ಕೇಳೋದು, ಬೇರೆ ಸಬ್ಜೆಕ್ಟ್ ಟೀಚರ್ಸ್ ಪ್ರಶ್ನೆ ಕೇಳೋದು, ಆ ಕ್ಲಾಸ್ ರೂಮ್ದೊಳಗಿರುವ ಹುಡುಗಿಯರಿಗೆ ಕೇಳೋದು ಈ ಹುಡುಗನ ಸ್ವಭಾವ ಹೇಗದ, ಹುಡುಗರಿಗೆ ಕೇಳೋದು ಈ ಹುಡುಗನ ಸ್ವಭಾವ ಹೇಗತ್ತೆ, ಅವನು ಗಲ್ಲಿ ಒಳಗೆ ಯಾವ ಉಣೆ ಒಳಗೆ ಇರ್ತಾನ ಅಲ್ಲಿಯೂ ವಿದ್ಯಾರ್ಥಿಗಳು ಅಲ್ಲಿಯ ಗೆಳೆಯರ ಅಭಿಪ್ರಾಯನ ಪಡೆಯೋದು, ಆಜು ಬಾಜು ಮನೆಯವರ ಅಭಿಪ್ರಾಯ ಪಡೆಯೋದು. ಹೀಗೆ ಕೇಸ್ ಸ್ಟಡಿ ಅವಾಗ ಗೊತ್ತಾಗ್ತದೆ ಅವನ ಸ್ವಭಾವ ಹೇಗಿದೆ, ಅವನ ಪ್ರಾಬ್ಲಮ್ ಏನಿದೆ ಅಂತ. ಸ್ಟ್ಯಾಂಡರ್ಡ್ ಡೆವಿಯೇಷನ್, ಗುಣಮಟ್ಟದ ಬದಲಾವಣೆ. ಡೆವಿಯೇಷನ್ ಅಂದ್ರೆ ಸ್ವಲ್ಪ ವಿಚಲನ, ಹೆಚ್ಚು ಕಡಿಮೆ ಆಗೋದು, ಬದಲಾವಣೆ. ಸ್ಟ್ಯಾಂಡರ್ಡ್ ಡೆವಿಯೇಷನ್, ಇಟ್ ಮೇಜರ್ಸ್ ದ ಸ್ಪ್ರೆಡ್ ಆಫ್ ಡಾಟಾ ವಿದಿನ್ ಅ ಸಿಂಗಲ್ ಸ್ಯಾಂಪಲ್. ಒಂದೇ ನಮೂನೆಯಲ್ಲಿ ಸ್ಪ್ರೆಡ್ ಆಫ್ ಡಾಟಾವನ್ನ, ಅಂದ್ರೆ ಡಾಟಾದ ಹೇಗೆ ವಿಸ್ತಾರಗೊಂಡಿದೆಯೋ ಅದನ್ನ ಎಣಿಸುವ ಒಂದು ಪದ್ಧತಿಗೆ ಸ್ಟ್ಯಾಂಡರ್ಡ್ ಡೆವಿಯೇಷನ್ ಎಂದು ಕರೆಯುತ್ತಾರೆ. ಸಿಂಗಲ್ ಸ್ಯಾಂಪಲ್. ಇನ್ನು ಸ್ಟ್ಯಾಂಡರ್ಡ್ ಎರರ್, ಗುಣಮಟ್ಟದ ದೋಷ. ಇಟ್ ಮೇಜರ್ಸ್ ದ ಸ್ಪ್ರೆಡ್ ಆಫ್ ಸ್ಯಾಂಪಲ್ ಮೀನ್ಸ್ ಅಕ್ರಾಸ್ ಮಲ್ಟಿಪಲ್ ಸ್ಯಾಂಪಲ್ಸ್. ಇಲ್ಲಿ ಒಂದೇ ಸ್ಯಾಂಪಲ್ ಅದ್ರಿ, ಇಲ್ಲಿ ಮಲ್ಟಿಪಲ್ ಸ್ಯಾಂಪಲ್ಸ್, ಬೇರೆ ಬೇರೆ ನಮೂನೆಗಳಲ್ಲಿ ಯಾವ ರೀತಿ ಇದು ವಿಸ್ತಾರವಾಗಿದೆಯೇ ಅನ್ನೋದನ್ನ ಎಣಿಕೆ ಮಾಡುವಾಗ ಏನು ಕಂಡು ಬರ್ತದೆ, ನಮಗೆ ದೋಷಗಳು ಕಂಡು ಬರುತ್ತವೆ. ಸ್ಟ್ಯಾಂಡರ್ಡ್ ಎರರ್ ಅಂದ್ರೆ ದೋಷ, ಏನೇನು ತಪ್ಪು ಕಾಣಿಸ್ತಾವ. ಮಲ್ಟಿಪಲ್ ಸ್ಯಾಂಪಲ್ ನೋಡಿದಾಗ ನಮಗೆ ಗೊತ್ತಾಗ್ತದೆ ಏನು ದೋಷ ಅದ ಅಂತೇಳಿ. ಇಲ್ಲಿ ಟೈಪ್ಸ್ ಆಫ್ ಎರರ್, ಸಂಶೋಧನೆ ಮಾಡುವಾಗ ಒಬ್ಬ ವ್ಯಕ್ತಿ ಟೈಪ್ಸ್ ಆಫ್ ಎರರ್ ಇನ್ ಸರ್ವೆ ರಿಸರ್ಚ್, ಸಮೀಕ್ಷಾ ಸಂಶೋಧನೆ ಮಾಡುವಾಗ ಅವನಿಗೆ ಏನೇನು ದೋಷಗಳು ಕಂಡು ಬರುತ್ತವೆ, ಎಲ್ಲೆಲ್ಲಿ ತಪ್ಪುಗಳು ಕಂಡು ಬರುತ್ತವೆ. ಟೈಪ್ಸ್ ಆಫ್ ಎರರ್ ಅಂದ್ರೆ ದೋಷ, ತಪ್ಪುಗಳು. ಸ್ಯಾಂಪಲ್ ಎರರ್, ಡಾಟಾ ಕಲೆಕ್ಷನ್ ಎರರ್, ನಮೂನೆ ದೋಷ, ಮಾಹಿತಿ ಸಂಗ್ರಹಣೆಯಲ್ಲಿ ದೋಷ, ಮತ್ತು ಪ್ರೊಸೆಸಿಂಗ್ ಎರರ್, ಅದನ್ನ ಪ್ರಕ್ರಿಯೆ ಮಾಡುವಾಗ ದೋಷ ಕಂಡು ಬರುತ್ತವೆ. ಹೀಗೆ 3 ಪ್ರಕಾರದ ತಪ್ಪುಗಳು ಸರ್ವೆ ರಿಸರ್ಚ್ ಕಂಡು ಬರುತ್ತವೆ. 56ನೇದು, ಎ ಮೇಜರ್ ಫೋಕಸ್ ಇನ್ ಅ ಕ್ವಾಂಟಿಟೇಟಿವ್ ರಿಸರ್ಚ್. ಕ್ವಾಲಿಟೇಟಿವ್ ರಿಸರ್ಚ್ ಮತ್ತು ಕ್ವಾಂಟಿಟೇಟಿವ್ ರಿಸರ್ಚ್. ಯಾವ ಸಂಶೋಧನೆ ಮಾಡುವಾಗ ನಾವು ಘಟಕವನ್ನು ಎಣಿಸುತ್ತೇವೆಯೋ 1, 2, 3, 4 ಅಂತೇಳಿ, ಅದಕ್ಕೆ ಕ್ವಾಂಟಿಟೇಟಿವ್ ರಿಸರ್ಚ್ ಎಂದು ಕರೆಯುತ್ತೇವೆ. ಯಾವ ವಿಷಯದ ಮೇಲೆ ನಾವು ರಿಸರ್ಚ್ ಮಾಡುವಾಗ ಆ ಘಟಕವನ್ನು ಎಣಿಸಲು ಬರುವುದಿಲ್ಲವೋ, 1, 2, 3, 4 ಹಿಂಗ ಕೌಂಟ್ ಮಾಡಲು ಬರುವುದಿಲ್ಲವೋ, ಗುಣಗಳ ಆಧಾರಿತವಾಗಿ ನಾವು ಸಂಶೋಧನೆ ಮಾಡುತ್ತಿದ್ದರೆ ಅದಕ್ಕೆ ಕ್ವಾಲಿಟೇಟಿವ್ ರಿಸರ್ಚ್ ಎಂದು ಕರೆಯುತ್ತಾರೆ. ಇನ್ನು ಇಲ್ಲಿ ಕ್ವಾಂಟಿಟೇಟಿವ್ ರಿಸರ್ಚ್, ಎ ಮೇಜರ್ ಫೋಕಸ್ ಇನ್ ಕ್ವಾಂಟಿಟೇಟಿವ್ ರಿಸರ್ಚ್. ಸಂಖ್ಯಾತ್ಮಕ ಸಂಶೋಧನೆಯಲ್ಲಿ ವಿಶೇಷವಾಗಿ ನಾವು ಯಾವುದರ ಮೇಲೆ ಫೋಕಸ್ ಮಾಡುತ್ತೇವೆ, ಆನ್ ಕ್ಯಾಜುಯಾಲಿಟಿ, ಕಾರಣ ಮತ್ತು ಪರಿಣಾಮ, ಇವುಗಳ ಮೇಲೆ ನಾವು ಫೋಕಸ್ ಮಾಡುತ್ತೇವೆ, ಇವುಗಳ ಮೇಲೆ ಗಮನ ಹರಿಸುತ್ತೇವೆ. ಇನ್ನು ಅನುಪಾತ, ರೇಷಿಯೋ ಎಂದರೆ ಅನುಪಾತ, ಗಣಿತದೊಳಗಿರ್ತದಲ್ರಿ, ಅನುಪಾತ ಅಂತೇಳಿ ಕರಿತೇವೆ. ರೇಷಿಯೋ ಈಸ್ ಕನ್ಸಿಡರ್ಡ್ ಆಸ್ ದ ಹೈಯೆಸ್ಟ್ ಸ್ಕೇಲ್ ಇನ್ ಮೆಜರ್ಮೆಂಟ್. ಎಣಿಕೆ ಮಾಡುವಾಗ ಎಲ್ಲಕ್ಕಿಂತ ಹೈಯೆಸ್ಟ್ ಸ್ಕೇಲ್ ಯಾವುದು ಅಂದ್ರೆ ಅನುಪಾತ, ರೇಷಿಯೋ. ಥೇಸಿಸ್ ಹಂಟಿಂಗ್, ಥೇಸಿಸ್ ಅಂದ್ರೆ ನಾವು ಪ್ರಬಂಧ, ಈಗ ನಾನು PhD ಥೇಸಿಸ್ ಅಂತ ಕರಿತೀವಿ, ಪ್ರಬಂಧ. ಹಂಟಿಂಗ್ ಅಂದ್ರೆ ಬೇಟೆಯಾಡೋದು, ಇಲ್ಲೇನು ಪ್ರಬಂಧ ಬೇಟೆಯಾಡೋದು. ಹಾಗಂದ್ರೆ ಏನ್ರಿ, ಸಿಲೆಕ್ಟಿಂಗ್ ಓನ್ಲಿ ದೋಸ್ ಐಟಮ್ಸ್ ಆಫ್ ಡಾಟಾ that support a theoretical concept is called thesis hunting. Selecting only those items of data. ನಾವು ಯಾವ ವಿಷಯದ ಮೇಲೆ PhD ಮಾಡುತ್ತಿರುತ್ತೇವೆಯೋ, ಯಾವ ವಿಷಯದ ಮೇಲೆ ನಾವು ಸಂಶೋಧನೆ ಮಾಡುತ್ತಿರುತ್ತೇವೆಯೋ, ಆ ವಿಷಯಕ್ಕೆ ಸಂಬಂಧಪಟ್ಟ, ಅದೇ ವಿಷಯಕ್ಕೆ ರಿಲೇಟೆಡ್ ಇರುವ, ಅದೇ ವಿಷಯಕ್ಕೆ ಸಪೋರ್ಟ್ ಮಾಡುವಂತ ಘಟಕಗಳನ್ನ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಥೇಸಿಸ್ ಹಂಟಿಂಗ್ ಎಂದು ಕರೆಯುತ್ತಾರೆ. ಈಗ ನಾನು ಸುಧಾಮೂರ್ತಿಯವರ ಮೇಲೆ PhD ಮಾಡುವಾಗ, ಸುಧಾಮೂರ್ತಿಯವರ ಸಾಹಿತ್ಯದ ಬಗ್ಗೆ ನಾನು ಸಂಶೋಧನೆ ಮಾಡುವಾಗ, ಭೈರಪ್ಪನವರು ಬರೆದಂತ
ಎಸ್.ಎಲ್. ಭೈರಪ್ಪ ಸರ್ ಅವರು ಬರೆದಿದ್ದು ಗ್ರಂಥಗಳನ್ನು ನಾನು ಓದಲಿಲ್ಲ. ಕುವೆಂಪು ಸರ್ ಅವರು ಬರೆದಿದ್ದು ಗ್ರಂಥಗಳನ್ನು ಓದಲಿಲ್ಲ. ದ.ರಾ. ಬೇಂದ್ರೆ ಅವರು ಬರೆದಿದ್ದು ಕೃತಿಗಳನ್ನು ನಾನು ಓದಲಿಲ್ಲ. ಯಾಕಂದ್ರೆ ಅದಕ್ಕೆ ಸಂಬಂಧ ಇಲ್ರಿ. ಅದಕ್ಕೆ ರಿಲೇಟ್ ಇಲ್ಲಿ ನಾವು ಯಾವ ವಿಷಯಕ್ಕೆ ನಾವು ರಿಲೇಟೆಡ್ ಇದ್ದು, ಯಾವ ವಿಷಯ ಮೇಲೆ ನಾವು ಸಂಶೋಧನೆ ಮಾಡ್ತೀವಿ ಅದಕ್ಕೆ ರಿಲೇಟೆಡ್ ಇರುವಂತೆ, ಅದಕ್ಕೆ ಸಪೋರ್ಟ್ ಮಾಡುವಂತ ಘಟಕಗಳನ್ನು ನಾವು ಆಯ್ಕೆ ಮಾಡಿಕೊಳ್ಳುತ್ತಿದ್ದರೆ ಅವಾಗ ನಾವೇನ್ ಕರಿತೀವಿ ಥೇಸಿಸ್ ಹಂಟಿಂಗ್. ಇಲ್ಲಿ ನಾನು ಏನ್ ಮಾಡೀನಿ, ಸುಧಾಮೂರ್ತಿ ಅವ್ರ ಮೇಲೆ ಅಭ್ಯಾಸ ಮಾಡುವಾಗ ಸ್ವಲ್ಪ ಭಾರತೀಯ ಸಾಹಿತ್ಯದೊಳಗ, ಇಂಡಿಯನ್ ಲಿಟರೇಚರ್ದೊಳಗ ವಿಮೆನ್ ಕಾಂಟ್ರಿಬ್ಯೂಷನ್ ಏನೇನದರ ಬಗ್ಗೆ ನಾನು ಸ್ವಲ್ಪ ಸೆಲೆಕ್ಟ್ ಮಾಡಿದೆ. ವಿಮೆನ್ ಕಾಂಟ್ರಿಬ್ಯೂಷನ್, ಮಹಿಳಾ ಲೇಖಕಿಯರು ಅವ್ರು ಏನೇನ್ ಕೆಲಸ ಮಾಡಿದ್ರು ಅದು ಸ್ವಲ್ಪ ನಾವು ಹಿಡ್ಕೋಬಹುದು, ಅದಕ್ಕೆ ರಿಲೇಟೆಡ್ ಅದ ಅಂತ ತಿಳ್ಕೊಂಡು. ರೀಇಫಿಕೇಶನ್ ನೆನಪಿಡ್ರಿ ದಯವಿಟ್ಟು. ನಿಮ್ಗೇನಿಲ್ರಿ ಡಿಟೇಲ್ ಆಗಿ ಓದೋ ಅವಶ್ಯಕತೆ ಇಲ್ಲ, ನಿಮ್ಗೆ ಟರ್ಮ್ ಅರ್ಥ ಗೊತ್ತಿರಬೇಕು. ರೀಇಫಿಕೇಶನ್ ಎಂದರೆ ಏನು, ಎಕ್ಸಾಕ್ಟ್ ಆ ಟರ್ಮ್ ಅರ್ಥ ಕೇಳ್ತಾನೆ ಪರೀಕ್ಷೆದೊಳಗೆ. ರೀಇಫಿಕೇಶನ್ ಎಂದರೆ ಪುನಃ ನಿರ್ಮಿತಿ ಮಾಡೋದು, ಪುನಃ ನಿರ್ಮಾಣ ಮಾಡೋದು. ಪುನಃ ನಿರ್ಮಾಣ ಅಂದ್ರೆ ಏನ್ ಮಾಡೋದು ನೋಡ್ರಿ, ಇಮ್ಯಾಜಿನಿಂಗ್ ಥಿಂಗ್ಸ್ ಆಸ್ ಇಫ್ ದೇ ಆರ್ ರಿಯಲ್. ನಾವು ಸಂಶೋಧನೆ ಮಾಡುವಾಗ ಏನ್ ಮಾಡ್ತೇವ್ರಿ, ಒಂದು ಕಾಲ್ಪನಿಕ ಘಟನೆಯನ್ನ ನೆನಪು ಮಾಡಿ ಅದು ರಿಯಲ್ ಇದೆ ಅಂತೇಳಿ ತಿಳ್ಕೊಂಡು ನಾವು ಸಂಶೋಧನೆ ಮಾಡೋದು, ಅದಕ್ಕೆ ರೀಇಫಿಕೇಶನ್ ಎಂದು ಕರೆಯುತ್ತಾರೆ. ಇಮ್ಯಾಜಿನಿಂಗ್ ಥಿಂಗ್ಸ್ ಆಸ್ ಇಫ್ ದೇ ಆರ್ ರಿಯಲ್ ಈಸ್ ನೋನ್ ಇನ್ ರಿಸರ್ಚ್. ಅದು ಆಕ್ಚುಲಿ ರಿಯಲ್ ಇರಲ್ರಿ, ಅದು ರಿಯಲ್ ಇದೆ ಅಂತೇಳಿ ತಿಳಿದು ಅದರ ಮೇಲೆ ಸಂಶೋಧನೆ ಮಾಡೋದು. ಇದು ಹಾವು ಇದೆ, ಇದು ಬಡಗಿ ಅಲ್ಲ, ಇದು ಬುಸು ನಾಗಪ್ಪ, ಬುಸು ನಾಗಪ್ಪ ಅಂತ ತಿಳ್ಕೊಂಡು ಇದ್ರ ಮೇಲೆ ಸಂಶೋಧನೆ ಮಾಡೋದು. ಹಾವಿನ ದ್ವೇಷ ಇಷ್ಟೇ ಉದ್ದದ ಹಾವು ಬಾಲೋ. ರೀಇಫಿಕೇಶನ್, ಇಮ್ಯಾಜಿನಿಂಗ್ ಥಿಂಗ್ಸ್ ಇಫ್ ದೇ ಆರ್ ರಿಯಲ್, ಅದು ರಿಯಲ್ ಇದೆ ಎಂದು ತಿಳಿದು ನಾವು ಅದರ ಮೇಲೆ ಸಂಶೋಧನೆ ಮಾಡೋದಕ್ಕೆ ರೀಇಫಿಕೇಶನ್. ಇನ್ನು ಏಟ್ಸ್ ಕರೆಕ್ಷನ್, ಏಟ್ಸ್ ಅನ್ನೋ ವ್ಯಕ್ತಿ ಒಬ್ಬ ಸಂಶೋಧಕದಾನೆ. ಏಟ್ಸ್ ಕರೆಕ್ಷನ್ ಅಂದ್ರೆ ತಿದ್ದುಪಡಿ ಮಾಡೋದು. ಏಟ್ಸ್ ಕರೆಕ್ಷನ್ ಈಸ್ ಯೂಸ್ಡ್ ಇನ್ ಚಿ ಸ್ಕ್ವೇರ್ ಟೆಸ್ಟ್ ಅಲ್ಲಿ ಏಟ್ಸ್ ಕರೆಕ್ಷನ್ ಅನ್ನು ಉಪಯೋಗ ಮಾಡಿಕೊಳ್ಳುತ್ತಾರೆ. ಥ್ಯಾಂಕ್ ಯು.